ಅಸ್ಲಾಂ ವಲೈಕಮ್. ಚಿನ್ನಿ ಸಡ್ಕರಿಲಿ ಎಂಡತ್ತ ರೆಸಿಪಿ ಅಂದ್ರೆ ಚಂತ ನೋಕ. ಇದು ನೆಯ್ಪತ್ರ ಅರಿಪತ್ರ ಚೆಲ್ಲ ಈ ಫಂಕ್ಷನ್ದವಡೆಲ್ಲ ಕಿಟ್ರು ಆಗಂಥದ್ದು. ಇದು ಅರಿ ಹಾಕ್ಕೊಳುಂಟಿಲ್ಲ, ನಂಚಿಡೋನುಂಟು ಇಲ್ಲ, ಎಂದೂ ಇಲ್ಲ. ಚೊಮ್ಮ ಸುಲಭത്തിൽ ಹಾಕೋಗೋಡು. ಇದಕ್ಕೆ ನಾನು ಪುಟ್ರ ಪುಡಿ ಇರ್ತರು ನಂಗೆ ಹೆಂಗನೆ ಅರಿ ನಂಚಿಟ್ಟಿಟ್ಟು ತರಿ ಇറക്കിടല്ലേ അതേപോലെ ಈ ಪುಟ್ರ ಪುಡಿ ಇದು ನಾನು ஒரு 3 ಕಪ್ എടുത്തರೆ. ಇದಕ್ಕೆ ಹೊರತೆಲ್ಲ ಟೇಸ್ಟ್ ತಕ್ಕನ ಉಪ್ಪಿಡೋನು ಬೇಣ ಇರ್ತಾರೆ. ಇದಕ್ಕೆ 1 ಕಪ್ಪಿಗೂ 1.25 ಕಪ್ ಇಡ್ತಾರೆ ಪೆಕ್ಕ ತಣ್ಣಿ ಬಿತ್ತೋಣ. ನಾನಿದು 3 ಕಪ್ ಇಡ್ತಕ್ಕೈಟ್ಟು 5.25 ಕಪ್ಪು ತಣ್ಣಿ ಬಿತ್ತರೆ ಯಾರ ಬಿತ್ತೋತೀರಾ ಇದು ಸಮ ಹೊಡು ಹದ ಪೆಕ್ಕ ಚೆನ್ನ ನಲ್ಲ ತುಲ್ಯ ಉಂಟಿನೋ ತನ್ನಿ ಪೆಕ್ಕ ನೀವು ನೋಕ್ಮೆ ಗೊಂತಾವು ಪೊಗೆ ಪೊಂಡದು ನತ್ತರ ಪೆಕ್ಕ ತನ್ನಿ ಬೀತಿಟ್ಟು ಇದ್ರವರ್ಕ ಮಿಕ್ಸ್ ಹಾಕ್ಕೊಂಡು ಮಿಕ್ಸ್ ಹಾಕಿಟ್ಟು ಇದ್ರವರ್ಕ ಮುಚ್ಚಿ ಬೇಯ್ಕೊಂಡು ஒரு 10 ನಿಮಿಷ. ಅದ್ರ ಉಲ್ಗನಂಗ ಇದಕ್ಕೆ ಬೇನಾಯೋ ತೇಂಗೆ ನೀರುಳ್ಳಿ ಎಲ್ಲ ತಲೆ ಮಿಕ್ಸಿಲಿ ಪುಡಿ ಹಾಕಿಟ್ಟು ಕೊಂಬರೋಣ. ಹತ್ತಿರ ತೊಲೆ ಇದು ನಾನು ಹೆಂಗೆ ಮೇಯ್ಯೋಡು. ಇದಕ್ಕೆ ಅರಿ ನಂಚಿಡೋಣ ಆದರೆ ಅರ್ಕೋಣು അങ്ങനെಂದೂ ಇಲ್ಲ, ಸರಮೆ ಇಲ್ಲ. ಇದು ಸಾತ್ರುಲ್ಗೆ ಹಾಕಿ ಇಡ್ಕೋಗೋಡು. ಇದಕ್ಕಿಪ್ಪ ನಾನು 3 ಕಪ್ ಇಟ್ಟರಲ್ಲಿ ಅದಕ್ಕೆ ಇಟ್ಟವರು ಜಂಡು ಬೆಲೆ ಬೆಲೆಯ ನೀರುಳ್ಳಿ ಏನು ಕಟ್ಟಾಕಿಟ್ಟು വെച്ചರೆ. ಇದಕ್ಕೆ 1 ಕಪ್ಪು പൊടിക്ക് 1 ಕಪ್ ಹತ್ರ ತೇಂಗೆ ಇಟ್ಟರೆ അങ്ങനെ ಒಟ್ಟು 3 ಕಪ್ ತೇಂಗೆ ಇಟ್ಟರೆ ಇದಪ್ಪ ಅವರು ಎಡ್ತಲ್ಲಿ ಮಿಕ್ಸ್ ಹಾಕಿ ನಾನಿಪ್ಪ ಇದು ಮಿಕ್ಸರ್ ಜಾರ್ಗೆ ಇಟ್ಟುಂಟುಳ್ಳು. ಇದು ಜಂಡು ಬಟ್ಟೆ ಹಾಕಿಟ್ಟು ನಾ ಪುಡಿ ಹಾಕಿಟ್ಟು ಇಡ್ತರು. ಚೆನ್ನಾಗಿದು ಅರ್ಕೋಗಂದು ಇಲ್ಲ, ಖಾಲಿ ತನ್ನಿ ಬೀತಾಂಟೆ ಖಾಲಿ ತಲ್ಲಿ ಪುಡಿ ಹಾಕ್ಕೊಂಡು ಇದಕ್ಕೆ ಅವರು 3 ಕಪ್ಪಿಗೆ ಇಟ್ಟು ಜಂಡು ಚಮಚ ಬಡಸೊಪ್ಪಿಟ್ರೆ ಬೇಣಂಗೆ 1 ಚಮಚ ಜೀರಿಗೆ 1 ಚಮಚ ಬಡಸೊಪ್ಪು ಅಂಗನೇ ಇಡ. ನಾ ಖಾಲಿ ಬಡಸೊಪ್ಪು ಮಾತ್ರ ಇಟ್ಟರು. ഇതിപ്പോൾ ഈ പിട്ട് നല്ല നനഞ്ഞിട്ടിക്കട് ഇപ്പോൾ തേങ്ങനങ്ങ് പൊടിയാക്കി വെച്ചത് അത് തന്നെ അത് ബീത്താണ്ടെ കാലി ഒരു ജನ ಮುಂಚುತ್ತು ಗ್ರೈಂಡ್ ಹಾಕಿ ಮೇಯೋ ಮಿಕ್ಸಿ ಪುಡಿ ಪುಡಿ ಇಕ್ಕೋಣ. ಇದು ಪಿಟ್ಟು ನಂಗೆ ಹೋಗಿ ನೋಕು ಮತ್ತು ಗಟ್ಟಿ ಪಲ್ಯ ಇಕ್ಕಡು ಮಾತ್ರ ತನ್ನಿ ಅಂದು ಬೀತ್ತ ತೀರ ಎಂದಿಚ್ಚು ನಂಗೆ ಈ ತೇಂಗೆ ನೀರಲ್ಲಿಡೋ ನಂಗೆ ಪುಡಿ ಹಾಕಿಟ್ಟು ಇಕ್ಕಡಲ್ಲಿ ಅದ್ರ ತಣ್ಣೀರ ಪಸೆ ಅದಲ್ಲಿ ಇಕ್ಕಡು ಅದೇ ಇದಕ್ಕಿಟ್ಟಂಗೆ ಹತ್ರ ಮೇಯ್ಯೋಡು ಗಟ್ಟಿಯ ಬಂಡು. ಮತ್ತು ಇನ್ನೊಂದು ತೆಲ್ಲ ನಸೆ ಪಲ್ಯ ಉಂಡು ಪಿಟ್ಟು ತೆಲ್ ತಣ್ಣಿ ಪಲ್ಯ ಉಂಡುಂಟ ಹೆಂಗೆ ಒಂದು ಜಂಡು ಚಮಚ ಪತ್ತರ ಪೊಡಿ ಇಡ ಇದಕ್ಕೆ ಇಲ್ಲಂಟ ಹೆಂಗೆ ಅದೇ ಮೇಯ್ಯೋಡು. 5.25 ಕಪ್ಪು ತನ್ನಿ ನಂಗೆ ಬೀತಿರಲ್ಲಿ ಅದೇ ಸಮ ಅವಡು ಮಾತವ್ರು ತೆಲ್ಪ ಪಲ್ಯ ಇಲ್ಲಂಗೆ ಏನೇ ಎಣ್ಣೆಗಿಟ್ಟು ಸತ್ತು ತನ್ನಿ ಇದು ಎಣ್ಣೆ ಕುಡಿಕಿದಂಟ ಹೆಂಗೆ ಒಂದು ಜಂಡು ಚಮಚ ಪತ್ತರ ಪೊಡಿ ಇದಕ್ಕೆ ಮಿಕ್ಸ್ ಹಾಕಿಟ್ಟು ഞൊണ്ടോണം. ഇതിപ്പോൾ നല്ല കയ്യിൽ ഞൊണ്ടോണം. ഞൊണ്ടിട്ട് ഇത്ര വലിയ ഉണ്ടാക്കിയിട്ട് ಬೇಯ್ക്കണം. ಇದು ഇങ്ങനെ ಬರೋಣ ഇത്ര ಚೆನ್ನಾಗಿ ನಂಗೆ ಯಾರ ಪಿಟ್ಟು ಗಟ್ಟಿಯಾಗಿ ಸುತ್ತುವರೆಗೆಲ್ಲ ಕೊಟ್ಟರು പിന്നെ ಪಿಟ್ಟು ತೆಲ್ಪ ಇತ್ತುಂಟ ಹೆಂಗೆ ಎಣ್ಣೆ ಕುಡಿಕಿಡು ಯಾಕೈತಿ ಇತ್ರ ಗಟ್ಟಿ ಸಮ ಹಾಕಿಟ್ಟು ಬೆಚ್ಚೊಂಡೆಂಗೆ ನಂಗೆ ಚಂದ ಇದು ಕಾಚಿಟ್ಟಿಡ್ಕೋಗೋಡು. ಈಗ ತೆಲ್ಲು ಉಂಡೆ ಬೆಲಿಯಂ ಹಾಕ್ಕೊಣು പിന്നെ ತೆಲ್ಲು ದಲವು ಹಾಕ್ಕೊಣು. ಇದು ನಾನು ಪತ್ತರ ಮನೆಯಲ್ಲಿ ಪ್ರೆಸ್ ಹಾಕ್ಯೋದು ಇಲ್ಲಾಂಟ ಹೆಂಗೆ ಈಗ ಪ್ಲಾಸ್ಟಿಕ್ ತೊಟ್ಟೆ വെച്ചിട്ട് ഒരു ಪ್ಲೇಟು ಚಂದವರು ಅಡಿ ಸಮ ಇನ್ನ ಪ್ಲೇಟ್ വെച്ചിട്ട് അതിൽ ಒತ್ತಿಟ್ಟು ಮಡ್ಕ. ഇതിപ്പോൾ ಎಣ್ಣೆ നല്ല കാഞ്ഞിട്ടിಕ್ಕೊಣು. ಇದಕ್ಕೆ ಮೆಲ್ಲ തീയലെಂದು ಬೇಕೋ ತೀರ നല്ല ಜೋರು തീ വെച്ചിട്ട് നല്ല വെച്ച ಎಣ್ಣೆ ಆಯಲ್ പിന്നെ ಇದು ಈ ನಂಗೆ ಹಿಂಗನೆ ಒತ್ತಿಟ್ಟು ಇದಕ್ಕಿಡೋಣ ಎಣ್ಣೆಗೆ. ತೆಲ್ಲನಾರ ಎಣ್ಣೆ ಮೇಲ್ಗೆಲ್ಲ ಏನಿങ്ങനെ ಪಾರ್ಬಟ್ಟನು പിന്നെ ಬೇಗ ಇದು ಕಾಯಿಡು ತೆಲ್ಪಿಟ್ಟು ತೆಲ್ಪ ಹೆಂಗೆ ಇದು ಪೊಟ್ಟಿಟ್ಟು ಎಣ್ಣೆ ಕುಡಿಕಿಡು. ഇതിപ്പോൾ ಅಡಿ ತೆಲ್ಲ ಕಾഞ്ഞಲ್ പിന്നെ എടുത്തിട്ട് ಆದರೆ ಅಡಿ ಮೇಲೆ ಹಾಕಿಟ್ಟಿಡೋಣ. ഒരു ತೆಲ್ಲ ಕಲರ್ ಚೋಪು ಪಲ್ಯ ಬರುಂಬತ್ತು ಇದ್ರ ಕಾಚಿಟ್ಟು ಇಟ್ಕೊಂಡು ಇದು ನೀರುಳ್ಳಿ പിന്നെ ಬಡಸೊಪ್ಪು ತೇಂಗೆ ಚೊಮ್ಮ ಇಡ್ರಲ್ಲಿ അങ്ങനെ ಇದು ಚೊಮ್ಮ നല്ല ಟೇಸ್ಟ್ ಹೊಡಿದ್ದು. ನಂಗೆ ಫಂಕ್ಷನ್ಗೆಲ್ಲ ಪೊಯ್ಯೊಡಕ್ಕಿಟ್ರಲ್ಲಿ ಅದೆಲ್ಲ ಹತ್ರ ತೇಂಗೆಲ್ಲ ಇಟ್ಟಿಕ್ಕಲ್ಲೇ ಹತ್ರ ಅವರು ಟೇಸ್ಟ್ ಮನಿಲೆ. ಇದು ನಂಗೆ ಉತ್ಲೆ ಹಾಕಿ ಹಂಗೊಂಡಲ್ಲಿ ಚೊಮ್ಮ ನಲ್ಲ ಟೇಸ್ಟ್. ಈ ಚಿಕನ್ ಕರಿಗೆಲ್ಲ ಭಾರಿ ನಲ್ಲ ಹೊಡಿತು. ಎಲ್ಲ ಬಿಟ್ಟರೆ ಹಿಂಗನೆ ಮ್ಯಾಕಿಟ್ಟು ಕಾಚಿಟ್ಟು ಹಿಡ್ಕೊಣು. ಇದು ನಾನು ಎಂದಿ ಚೊಮ್ಮ ಹಾಕಿದೆ ಚೆಂದಂಗೆ 3 ಕಪ್ಪು ಇಲ್ಲಂಗೆ 1 ಕಪ್ಪೆ ಮೇಯ್ಯೋಡು. ಇದು ನಂಗೆ ಒಂದು ತೆಲ್ಲ ஒரு ಗೆಟ್ ಟುಗೆದರ್ ಪಲ್ಯ ಇಂತು ನನ್ನ ಡೈಲಿಯಲ್ಲಿ ಹೊತ್ತು ಅದಕ್ಕೆ ನಾನು ಇದು ಹಾಕಿದ್ದು ಕೊಂಪೊಯ್ಯೋದು. ಕಟ್ಟಾಕಿಟ್ಟು ನೋಕ ಉಲ್ಗೆ ಎಣ್ಣೆ ಬಂದರೆ ಚೆಂದಿಟ್ಟು ಇದು നല്ല ಸಾಫ್ಟ್ ಮಾಡ್ಬಿಡು നല്ല ಕ್ರಿಸ್ಪಿ ಪಲ್ಯ ಮಿಕ್ಕಡು.
ಇದು ಚೊಮ್ಮೆನಾರ ಬೆಚ್ಚಂಗೆ ಮೆಂದು ಗಟ್ಟಿ ಪಲ್ಯ ಒಳ್ಳೆ ನೋಕ್ಕೆರಲ್ಲ ಫ್ರೆಂಡ್ಸ್ ನೀವು ಅವ್ರಿಗೆ ಟ್ರೈ ಹಾಕ್ರು ನಮಗೆ ಈ ವಿಡಿಯೋ ನೀವು ಇಷ್ಟ ಲೈಕ್ ಹಾಕ್ರು ಶೇರ್ ಹಾಕ್ರು ಸಬ್ಸ್ಕ್ರೈಬ್ ಅವರು ಮುಟ್ಟತ್ಲಿನ ಬೆಲ್ ಬಟನ್ ಪ್ರೆಸ್ ಹಾಕ್ರು ಅಸ್ಸಲಾಮ್ ಅಲೈಕುಮ್ ಜಜಾಕಲ್ಲಾಹು ಖೈರ್.